ವೆಲ್ಕಮ್ ಬ್ಯಾಕ್. ಇವತ್ತು ಸುಜಿತ್ನ ಸ್ಕೂಲ್ಗೇನು ಕಳಿಸ್ತಾ ಇಲ್ಲ. ಅಮ್ಮನ ಮನೆಗೆ ಹೋಗಬೇಕು, ಯಾಕೋ ಒಂದು ಸ್ವಲ್ಪ ಏನೋ ಮಾತಾಡೋದಿದೆ. ಸೊ ಅದಕ್ಕೆ ಅಪ್ಪ ಕರೆದವ್ರೆ, ಹೋಗೋಣ ಅಂತ. ಲೇಟ್ ಆಗಿಬಿಡುತ್ತೆ ಸ್ವಲ್ಪ. ಇನ್ನೂ ಒಂಚೂರು ಬ್ಯಾಂಕ್ ಕೆಲಸಗಳಿದೆ, ಅದು ಮುಗಿಬೇಕು. ತುಂಬ ಕೆಲಸಗಳಿದೆ ಸ್ನೇಹಿತರೆ. ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ತಿಂಡಿ ಏನು ಮಾಡಿದ್ದೀನಿ ಗೊತ್ತಾ? ಬಿಸಿ ಬಿಸಿ ರೈಸು, ಚಟ್ನಿ. ಸೊ ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ಚಟ್ನಿಯನ್ನು ತಿಂದಿದ್ದೀರಾ ಕಮೆಂಟ್ ಮಾಡಿ, ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಪರೂಪಕ್ಕೆ ಮಾಡ್ತಾಯಿದ್ದೀನಿ, ಅದರಲ್ಲೂ ನಮ್ಮ ಮನೆಯವ್ರಿಗೆ ತುಂಬ ಫೇವ್ರೇಟು. ಇವತ್ತು ತುಂಬ ದಿನಗಳಾಗಿತ್ತು, ಒಂದು ಹಾಫ್ ಆನ್ ಅವರ್ ಟೈಮ್ ಸಿಕ್ತು ಅಂತ ಎಕ್ಸಸೈಸ್ ಮಾಡಿ ಬಂದೆ. ಬ್ಲಾಗ್ನ ಹೀಗೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಹೂವು ಎಲ್ಲ ಬಿಡಿಸ್ಕೊಬರೋಣ. ಈಗ ಕಸ ಗುಡಿಸಿದ್ದಾಯಿತು, ಬೇಗ ಹೊರಡಬೇಕು. ಸೊ ಅಲ್ಲಿಂದ ಬಂದು ಬಹಳಷ್ಟು ಕೆಲಸ ಇದೆ. ಇನ್ನೇನು ಆಲ್ಮೋಸ್ಟ್ ಹಬ್ಬದ ಕೆಲಸ ಎಲ್ಲ ಮುಗಿಸಿದ್ದೀನಿ. ನಿಮ್ಗೆ ಗೊತ್ತೇ ಇದೆ, ಬೇಗ ಮುಗಿಸ್ಕೊಂಡ್ರೆ ಸ್ವಲ್ಪ ಫ್ರೀಯಾಗಿ ಇರ್ಬೋದು. ಏನೇನೆಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೋಬೋದು, ಯಾವ ಥರ ಸ್ಯಾರಿ ಡ್ರಪ್ಪಿಂಗ್ ಮಾಡ್ಕೋಬೋದು, ಅಥವಾ ಡೆಮೋ ಮಾಡೋದು, ಅಥವಾ ಏನೇನೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಬೋದು. ಇಲ್ಲ ಅಂತಂದರೆ ಬರೀ ಮನೆ ಕ್ಲೀನಿಂಗಲ್ಲೇ ಟೈಮ್ ಕಳೆದೋಗಿ ಹುಷಾರಿಲ್ದಿರೋ ಥರ ಮಲ್ಕೊಂಡ್ಬಿಡ್ತೀನಿ ನಾನು ಅಂತೂ. ಏನಾದರೂ 15 ದಿವಸ ಐತೆ ನಂಗೆ ಸ್ಟಾರ್ಟ್ ಮಾಡಿದೆ. ಸೊ ದೊಡ್ಡದು ಮತ್ತೆ ಏನಾದ್ರು ಧೂಳಾಗಿದ್ದರೆ ಮತ್ತೆ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು, ಸಿಂಪಲಾಗಿ ಅದನ್ನು. ಸೊ ಇಡೀ ಮನೆ ಅಂತೂ ಲಕ 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 ಅನ್ನೋ ಥರ ರೆಡಿ ಮಾಡಿಬಿಟ್ಟಿದ್ದೀನಿ ಕ್ಲೀನ್ ಮಾಡಿಬಿಟ್ಟು. ಸೊ ನೋಡಿ, ಬ್ಯಾಂಗಲ್ಸು ಸೂಜಿಗೆ ಒಂದು ಹೊಡೆದೋಯ್ತು. ಸೊ ಊಟ ತಿಂಡಿ ತಿಂತಿದ್ದಾನೆ. ಚಟ್ನಿಯನ್ನು ಇವತ್ತು ಸ್ಕೂಲಿಗೆ ಕಳಿಸ್ತಾ ಇಲ್ಲ, ಒಂದು ಪ್ರಾಜೆಕ್ಟ್ ವರ್ಕ್ ಕೂಡ ಇದೆ, ಅವರಪ್ಪ ಮಾಡಿಕೊಡ್ತಾ ಇದ್ದಾರೆ. ಬನ್ನಿ ಹೂ ಬಿಡಿಸ್ಕೊಂಬರೋಣ. ತುಂಬ ದಿನಗಳೇ ಆಯಿತು ಡೈಲಿ ಬ್ಲಾಗ್ ಶೇರ್ ಮಾಡಿ. ತಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ಇನ್ನು ಹಬ್ಬಕ್ಕೆ ದಿನಸಿ ಐಟಮ್ ಎಲ್ಲ ಬಂದಿದ್ದಾಯಿತು, ಜೋಡಿಸಿದ್ದಾಯಿತು. ಸೊ ಯಾವುದೂ ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಹಬ್ಬದ ಐಟಮ್ ತಿಂಡಿಗಳು ಮಾಡ್ತೀವಲ್ವ, ಸೊ ಅದ್ರದ್ದು ಹೂಗಳು ತೋರಿಸ್ತೀನಿ ಬನ್ನಿ ಹೆಂಗೆ ಬಿಟ್ಟಿದೆ ಅಂತ. ಸೊ ನೋಡಿ, ನಮ್ಮ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಅರಳಿದೆ. ಸೊ ಇಷ್ಟಿದ್ರೆ ಸಾಕಲ್ವ ಡೈಲಿ ಪೂಜೆಗೆ. ಹೂಗಳು ನೋಡಿ, ಎಲ್ಲ ಪಾಟಲ್ಲೂ ಎರಡೆರಡು ಬಿಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಂಗೆ ನೋಡ್ಕೊಂಬನ್ನಿ ರ್ಯಾಂಡಮಾಗಿ ಎಲ್ಲ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ. ಪಾರಿಜಾತ ಅಂತೂ ಬಿಡಿ, ಮನೆ ಒಳಗಡೆಗೆ ಬರ್ತಾ ಇರುತ್ತೆ ಸ್ಮೆಲ್ ಅಂತೂ. ನೋಡಿ ಎಲ್ಲ ಪಾಟಲ್ಲೂ ಎಷ್ಟು ಚೆನ್ನಾಗಿ ಅರಳಿದೆ ಅಂದರೆ ಸಾಕು. ಇಷ್ಟು ಹೂ ಇದ್ದರೆ ಡೈಲಿ ನನಗೆ ಪೂಜೆಗಂತೂ. ಕಲರ್ ಅದೇ ಬೇಜಾನಾಗೋಗುತ್ತೆ. ಅಲ್ಲಿ ನೋಡಿ ಎಲ್ಲೋ ಕಲರ್. ನೋಡಿ ಇನ್ನೂ ಒಂದಷ್ಟು ಹೂ ಇದೆ. ನಾನೇ ಸಾಕಂತ ಇಷ್ಟೇ ಬಿಡಿಸ್ಕೊಂಬಂದೆ. ಒಂಚೂರು ನೀರು ಚುಮ್ಕಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಫ್ರೆಶ್ ಆಗಿರಲಿ ಅಂತ. ಸ್ನಾನ ಮಾಡ್ಕೊಂಬಂದ್ಮೇಲೆ ಪೂಜೆಗೆ ಹೋಗ್ಬೇಕಾದ್ರೆ ತೊಗೊಂಡು ಮುಡಿಸ್ಬಿಡೋದು, ಸಂಜೆವರೆಗೂ ಫ್ರೆಶ್ ಆಗಿರುತ್ತೆ. ಸೊ ನೋಡಿ, ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ವೆರೈಟಿ ಆಫ್ ದಾಸವಾಳನ ಹಾಕಿದ್ದೀನಿ ನಾನು. ನೋಡಿ ಎಷ್ಟು ವೆರೈಟಿ ಬಿಡುತ್ತೆ ಅಂದರೆ ತುಂಬ ವೆರೈಟೀಸ್ ಇದೆ. ಹದ್ಮಿ ತುಂಬಿದ್ದೀನಿ. ಇನ್ನೊಂದು ದೊಡ್ಡ ಬುಟ್ಟಿ ತರಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ನೀರು ಚುಮ್ಕಿಸಿ ಎತ್ತಿಟ್ಬಿಡ ಬನ್ನಿ. ರೋಹಿತನ್ ನೋಡಿ ತಿಂಡಿ ತಿಂತಾ ಇದ್ದಾನೆ. ಅಲ್ಲಿ ನೋಡಿ ಅಪ್ಪ ಮಗ ತಿಂಡಿ ತಿಂತಿದ್ದಾರೆ. ಅದಕ್ಕೆ ಅವ್ನು ತಿನ್ನಕ್ಕೆ ಬಿಡೋದು ಬೇಡ. ರೈಸ್ ಬೇಕೇನ್ರಿ? ಅಷ್ಟೇ ಸಾಕಾ? ಪಾಪ ಬಾಯಿಗೆ ಇದು ಕುಟುಂಬ ಮಾಡೋದು ಹೆಂಗೆ ಅನ್ಸುತ್ತೆ? ಇಲ್ಲಿ ತೊಳ್ಕೊಬೇಕು. ನಾನು ಹಾಕ್ತೀನಿ ಬನ್ನಿ. ಇವತ್ತು ಇದು ಚಟ್ನಿ ಮಾಡ್ತಾಯಿದ್ನ, ಹುಣಸೆಹಣ್ಣು ಹಾಕ್ತಾಯಿದ್ದೆ. ಅದು ನೋಡ್ಬಿಟ್ಟು ಸೂಜಿ ಏನು ಹೇಳ್ದೆ ಅಂತ ಕೇಳಿ. ಮಾಮ ಇಲ್ಲಿ ಎಲ್ಲಿ ನೋಡ್ಕೊಂಡಿದ್ನೋ ಗೊತ್ತಿಲ್ಲ ನನಗೆ. ಹಂಗೆಲ್ಲ ಗೊತ್ತು, ನಾವೇ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿರ್ತೀವಿ. ಮಾಮ ಇಲ್ಲಿ ಹುಣಸೆಹಣ್ಣು ಏನೇನು ಹಾಕ್ಬೇಕಮ್ಮ? ಎಲ್ಲಿ ಹೋಗ್ತೀರ ಇವತ್ತು? ಹಾಂ, ಆಮೇಲೆ ಏನೇನು ಹಾಕ್ಬೇಕಮ್ಮ ಹುಣಸೆಹಣ್ಣಿಗೆ? ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಉಪ್ಪು, ಆಮೇಲೆ ಬೆಲ್ಲ, ಆಮೇಲೆ ಜೀರಿಗೆ ಅಕ್ಕಿ ಉಂಡೆ ಮಾಡ್ಬಿಟ್ಟು ಒಂದು ಉಂಡೆಗೆ ವೈಟ್ ಕಲರ್ ಏನು ಸ್ಟಿಕ್ ಅಲ್ಲ ಕಟ್ಟಿ ಚಿಪ್ಪದು. ಇಲ್ಲಿ ತೋರಿಸಿ ಹೆಂಗೆ ಚಿಪ್ಪದು ಅಂತ. ಅದು ಹೆಂಗೆ ಅಂತ ಗೊತ್ತ. ಅದು ಯಾರು ಎಲ್ಲಿ ನೋಡಿದ್ದೋ ಏನೋ ಗೊತ್ತಿಲ್ಲ. ನಮ್ಮ ಸೂಜು ವಾತಿಗೆ ಎಷ್ಟು ಲೋಗ ಬರುತ್ತೆ ಅಂದರೆ ಲಾಲಿಪಾಪಿ ಥರ ಬೆಳ್ಳುಳ್ಳಿ ಶುಂಠಿ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ಕುಟ್ಬಿಟ್ಟು ಹುಣಸೆ ಹಣ್ಣು ಹಾಕಿ ಬೆಲ್ಲ ಹಾಕಿ ಕುಟ್ಟಿ ಒಂದು ಕಡ್ಡಿ ಚುಚ್ಚಿ
ನಂತೂ ಚೀಪ್ ಬೇಕಂತೆ ಅದು ಯಾವತ್ತು ನಾವು ಮಾಡ್ಕೊಂಡೆ ಅಗೋ ಸೂಜಮ್ಮನ್ ವ್ಯಾನು ಬರ ಕಳ್ಸೋರು ಆಯ್ತಾ ಇವನ್ನ ಕಣಿಬೋರನ್ನ ಕವರ್ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೀನಿ ನೋಡಿ ಅಲ್ಲೇ ಮೋಡ ಒಳ್ಳೆ ಮೋಡು ಟೈಮು ಏನು ಅಂತಂದರೆ ಪ್ರತಿ ವರ್ಷವೂ ಹಿಂಗೆ ಮೋಡ ಪ್ರತಿ ವರ್ಷವೂ ಮೋಡ ಸೊ ಆ ಮೋಡ ಬರೋ ವರ್ಷದಲ್ಲಿ ಸ್ಕ್ರೀನ್ಗಳೆಲ್ಲ ವಾಶ್ ಆಗಿಬಿಟ್ಟಿರುತ್ತೆ ನಮ್ಮ ಮನೇಲಿ ಸೊ ನೋಡಿ ಎಲ್ಲ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡೆ ಸೊ ಸೋಫಾ ಬಟ್ಟೆಗಳು ಹಾಕಬೇಕು ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಬೇರೆ ಪೇರಿದೆ ಹಾಕೋದು ಸುಜಿತಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಹೊರಡಬೇಕು ಪೂಜೆ ಮಾಡಿಬಿಟ್ಟು ಪೂಜೆ ಇನ್ನೂ ಆಗಿಲ್ಲ ನೋಡಿ ಪೂಜೆ ಎಲ್ಲ ಮುಗಿಸಿ ಅಮ್ಮ ಅವ್ರ ಮನೆಗೆ ಹೊರಟಿದ್ದೀನಿ ತೋರಣ ಗಿರಣ ಎಲ್ಲ ತೆಗೆದ್ಬಿಟ್ಟಿದ್ದೀವಿ ಬಾಗಿಲದೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಹಬ್ಬಕ್ಕೆ ಹಾಕೋಣ ಒಂದೇ ಸಲ ಅಂತ ಕೆಲವೊಂದು ಐಟಮ್ಸು ಮೀಶೋಯಿಂದ ಬುಕ್ ಮಾಡಿದ್ದೀನಿ ಖಂಡಿತ ಕ್ವಾಲಿಟಿ ಚೆನ್ನಾಗಿದ್ದರೆ ಖಂಡಿತ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ ಶೇರ್ ಮಾಡ್ತೀನಿ ಹಬ್ಬದ ವರ್ಷದಲ್ಲಿ ಏನೇನೆಲ್ಲ ತರಿಸಿದ್ದೀನಿ ಐಟಮ್ಸ್ ಅಂತ ನಿಮಗೂ ಬೇಕಾಗತ್ತೆ ಅಂದರೆ ಲಕ್ಷ್ಮಿ ಡೆಕೋರೇಷನ್ಗೆ ಮನೆಗೆ ಅಲಂಕಾರಿಕ ವಸ್ತುಗಳು ಇವೆಲ್ಲ ಬುಕ್ ಮಾಡಿದ್ದೀನಿ ನಿಮಗೋಸ್ಕರ ಸೊ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ಸೊ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇದ್ದರೆ ಖಂಡಿತ ಅಪ್ಡೇಟ್ಗಳು ಗೊತ್ತಾಗುತ್ತೆ. ಇದು ಕೂಡ ಕಾಟನ್ ಡ್ರೆಸ್ಸು ಶ್ವೇತಾವ್ರ ಶಾಪ್ದು ಹೊರಟಿದ್ದೀನಿ ಅಮ್ಮವ್ರ ಮನೆಗೆ ಸಿಂಪಲಾಗಿ ಒಂದು ಕಾಟನ್ ಡ್ರೆಸ್ ಹಾಕ್ಕೊಂಡು ಸೊ ಬನ್ನಿ ಹೊರಡೋಣ ಹೋಗಿ ಬರೋಣ. ಆ್ಯಕ್ಚುಲಿ ಇದು ಮಂಗಳವಾರದ ವಿಡಿಯೋ ತುಂಬ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಊರಿಗೆ ಹೋದಾಗ ಅಣ್ಣ ಏನೋ ಪುಟಾಣಿ ಗೊಂಬೆ ಕೂಡ ಬಂದಿದೆ ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿದೆ ಅಂದರೆ ಎಂಥವ್ರು ನೋಡಿದ ತಕ್ಷಣ ದೃಷ್ಟಿ ಆಗಿಬಿಡುತ್ತೆ ಅಷ್ಟು ಕ್ಯೂಟಾಗಿದ್ದಾಳೆ ನಮ್ಮ ಪಾಪು. ನನ್ನ 2ನೇ ಮುದ್ದಿನ ಸೊಸೆ ಇಬ್ಬರು ಅಷ್ಟೇ ಚೆನ್ನಾಗಿದ್ದಾರೆ ಕ್ಯೂಟಾಗಿ. ಸೊ ಪಾಪುಗೋಸ್ಕರನೇ ಕಾಯ್ಕೊಂಡು ಕೂತಿದ್ದೆ ನಾನು ಬರಲಿ ನೋಡ್ಕೊಂಡು ಹೋಗ್ಬಿಡೋಣ ಪಾಪುನ ಅಂತ. ನಮ್ಮ ಮನೆಯವ್ರಿಗಂತೂ ಈ ಪುಟ್ಟ ಸೊಸೆ ನೋಡಿದ್ರೆ ಭಾಳ ಖುಷಿ ಭಾಳ ಇಷ್ಟ, ಮೊದಲೇ ಹೆಣ್ಮಕ್ಳಂದರೆ ಇಷ್ಟ ಅಲ್ವಾ, ಹಂಗಾಗಿ ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ತಾನೇ ಅಮ್ಮರೂರಿಂದ ಬಂದ್ವಿ, ಬೆಳಗ್ಗೆಯಿಂದ ಫುಲ್ ಬ್ಯುಸಿ. ಸೊ ಬಂದಿದ್ದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಒಂದು ಹೇಳೋದಿತ್ತು ಮತ್ತು ತೋರಿಸೋದಿತ್ತು ಏನು ಅಂತಂತೀರಾ. ಹೊಸದಾಗಿ ಒಬ್ರಿಗೆ ಕುಚ್ಚು ಕಟ್ಟಕ್ಕೆ ಕೊಟ್ಟಿದ್ದೆ ಆಶಾ ಅಂತ, ತುಂಬ ಚೆನ್ನಾಗಿ ಕಟ್ಕೊಡ್ತಾರೆ. ಫಸ್ಟ್ ಟೈಮ್ ನಾನು ಒಂದು ಕೊಟ್ಟಾಗ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು, ಯಾವ ಡಿಸೈನ್ ಬೇಕಿದ್ರು ಅವ್ರು ಹಾಕ್ತಾರೆ. ಸೊ ಲಾಸ್ಟ್ ಟೈಮ್ ನಾನು ಕಟ್ಟಕ್ಕೆ ಕೊಟ್ಟಾಗ ಏನಾಗಿತ್ತು ಅಂದರೆ ಇತ್ತೀಚೆಗೆ ಅವರು ಥ್ರೆಡ್ಗಳನ್ನ ಅನ್ಮ್ಯಾಚ್ ಹಾಕೋದು, ಇಷ್ಟಿಷ್ಟೇ ಕುಚ್ಚುಗಳನ್ನ ಕಟ್ಟೋದು, ಆಮೇಲೆ ಒಂದು ತಿಂಗಳಾದರೂ 20 ದಿವಸ ಆದರೂ ಕೊಡಲ್ಲ, ಬೇಕಾಬಿಟ್ಟು ಹಾಕೋದು, ಹಿಂಗೆ ಮಾಡ್ತಾಯಿದ್ರು. ಯಾಕೋ ಬೇಜಾರಾಗಿತ್ತು. ಸೊ ಇವರು ಶ್ವೇತಾ ಅವ್ರು ಪರಿಚಯ ಮಾಡಿಸ್ಕೊಟ್ರು ಆಶಾ ಅಂತ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಮಾತಾಡಬೇಡ ನೋಡಿ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಅಂತಂದರೆ. ನಾನು ಕುಚ್ಚಿಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಬೇಬಿ ಕುಚ್ಚು ಹೇಳಿದ್ದೆ. ಇದು 3 ಸ್ಯಾರಿ ನಂಗೆ ಕೊಟ್ಟಿದ್ದಿದ್ದು, ಇದು ಸೇರಿ 3ನೇ ಸ್ಯಾರಿ ನಂಗೆ ಕೊಟ್ಟಿರೋದು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಿಮ್ಗೆ ಯಾರಿಗಾದರೂ ಕ್ರೋಶಾದು ಈ ಥರ ಬೇಬಿ ಕುಚ್ಚುಗಳು ಎಲ್ಲ ಕಟ್ಸ್ಕೋಬೇಕು ಅಂದರೆ ನಮ್ಮ ಗುಬ್ಬಿಲೇ ಇರೋದವರು. ಬೇಕಿದ್ದರೆ ಆಶಾ ಅಂತ ಫೋನ್ ನಂಬರು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಶೇರ್ ಮಾಡಿರ್ತೀನಿ, ಬೇಕಿದ್ದರೆ ನೀವು ಕಟ್ಸ್ಕೊಳ್ಳಿ. ತುಂಬ ಚೆನ್ನಾಗಿ, ಆಮೇಲೆ ತುಂಬ ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತಾ ಇದ್ದಾರೆ ಆಯಿತಾ. ಪಾಪ ಆಕೆ ತುಂಬ ಚಿಕ್ಕ ಮಕ್ಕಳಿರೋದು, ಆದರೂ ಪಾಪ ಒಂದೇ ನಿಮ್ಗೆ ಯಾವಾಗ ಇತ್ತೀಚೆಗೆ ಹೇಳಿದ್ದೆ ನಾನು ಬ್ಲಾಗಲ್ಲಿ ಕುಚ್ಚು ಕಟ್ಟಕ್ಕೆ ಕೊಟ್ಟಿದ್ದೀನಿ ನೋಡಿ ಎಷ್ಟು ಬೇಗ ರೆಡಿ ಮಾಡಿದ್ದಾರೆ ಅಂತ. ಏನು ಗೊತ್ತಾ, ಕೆಲಸದ ಬಗ್ಗೆ ಭಯಭಕ್ತಿ ಇರೋರಷ್ಟೇ ಈ ಥರ ನೀಟಾಗಿ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ. ಇದು ಗೊತ್ತಿದೆ ನಿಮಗೆ, ಯುಗಾದಿಲಿ ನಾನು ತೊಗೊಂಡಿದ್ದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ. ಎಷ್ಟು ಒಂದು ಯುಗಾದಿಲಿ ತೊಗೊಂಡಿದ್ದು ಒಂದು 8,900 ಏನೋ ಇರಬೇಕು, ಹುಟ್ಟಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಡೋಣ ಅಂತ ಬ್ಲೌಸ್ ಸ್ಟಿಚ್ ಮಾಡಿಸಿ ಇಟ್ಟಿದ್ದೀನಿ. ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ಎಷ್ಟು ಬೇಗ ಮಾಡಿಕೊಟ್ರು ಅಂದರೆ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಡಿಸೈನ್ ಬೇಕಾದರೂ ಕಟ್ಕೊಡ್ತಾರೆ ಆಯಿತಾ. ನೋಡಿ ಅವರು ಸೀರೆ ನಾನು ಇವ್ರಿಗೆ ಕೊಟ್ಬಿಟ್ರೆ ಸೀರೆ ಎಲ್ಲ ಗೋಜ್ ಮಾಡಿ ಎಲ್ಲ ಸುಕ್ ಮಾಡಿ ಮತ್ತೆ ಐರನ್ ಮಾಡಬೇಕು ನಾವು ಉಟ್ಕೊಳ್ಬೇಕಾರೆ, ಹಂಗೆ ಮಾಡೋರು ನೋಡಿ. ಈಕೆ ಎಷ್ಟು ನೀಟಾಗಿ ಮಡಚಿ ನೀಟಾಗೆ ಎಷ್ಟು ನೀಟಾಗಿ ಒಂಚೂರು ಸೀರೆನ ಗೋಜ್ ಮಾಡಿಲ್ಲ, ಸುಕ್ಕಾಗೋ ಥರ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಕಟ್ಕೊಂಡು ತೊಗೊಂಬಂದಿದ್ದಾರೆ. ತುಂಬ ಇಷ್ಟ ಆಯಿತು ನಿಜವಾಗ್ಲೂ ನನಗೆ. ನೋಡಿ ಲಾಸ್ಟಲ್ಲೂ ತೋರಿಸ್ತೀನಿ ನಿಮಗೆ. 2ಕ್ಕೂ ಬೇಬಿ ಕುಚ್ಚನ್ನೇ ಕಟ್ಸಿದ್ದೀನಿ. ಸೊ ಫಸ್ಟು ಬೇಬಿ ಕುಚ್ಚು ಕಟ್ಸಿ ನೋಡ್ತೀನಿ, ಚೆನ್ನಾಗಿ ಕಟ್ಟಿದ್ರು ಅಂತಂದರೆ ಬೇರೆ ಡಿಸೈನ್ಗಳನ್ನ ಹೇಳ್ತೀನಿ. ತುಂಬ ನೀಟಾಗಿ ಒಂದು ಚೂರು ಎಲ್ಲೂ ದಾರ ಗೋಜ್ ಆಗದಿರೋ ಥರ, ಎಲ್ಲೂ ಥ್ರೆಡ್ನ ಎಕ್ಸ್ಟ್ರಾ ಬಿಟ್ಟಿರೋ ಥರ ಮಾಡಿ ಕಟ್ಟಿಲ್ಲ, ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಫಾಲು ಜಿಗ್ಜಾಕು ಎಲ್ಲ ಅವ್ರಿಗೆ ಹೇಳ್ಬಿಟ್ಟಿದ್ದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಹಬ್ಬಕ್ಕೆ ತೋರಿಸಿದ್ದೀನಿ ಸೀರೆ.
ಅಮ್ಮಂಗೂ ತೋರಿಸ್ದೆ, ಈಗ ಊರಿಗೆ ಹೋಗಿದ್ನಲ್ಲ, ತುಂಬ ಇಷ್ಟಪಟ್ಟರು ನಮ್ಮಮ್ಮ. ಸೀರೆ ತುಂಬ ಚೆನ್ನಾಗೈತೆ ಕಲರು ಅಂತ ಅಂತಿದ್ರು ನಮ್ಮಮ್ಮ. ಈ ಕಲರ್ ಇಲ್ಲ ಬಿಡು, ಒಳ್ಳೆ ಕಲರ್ ತೊಗೊಂಡು, ಯಾಕೆಂದರೆ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗಲ್ಲ, ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬ್ಲೌಸು ಇದೇ ಕಲರಲ್ಲ. ಸೊ ಬ್ಲೌಸು ಅವ್ರಿಗೆ ನೆನಪು ಮಾಡಬೇಕು, ಹೊಲಿಯೋದಕ್ಕೆ ಬೇಗ ಕೊಡಲ್ಲ. ಸೊ ನೋಡಿ ನೀಟಾಗಿ ಕಟ್ಕೊಟ್ಟಿದ್ದಾರೆ, ತೋರಿಸ್ತೀನಿ ಲಾಸ್ಟಲ್ಲಿ ನಿಮಗೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಗುಬ್ಬಿಲಿ ಯಾರಾದರೂ ನೋಡ್ತಾ ಇದ್ದರೆ, ಬೇಗ ಯಾರು ಕುಚ್ಚು ಕಟ್ಕೊಡ್ತಾರೆ ಅಥವಾ ರೀಸನಬಲ್ ರೇಟಲ್ಲಿ ನೋಡ್ತಾ ಇದ್ದರೆ, ಖಂಡಿತ ಕೆಲಸ ಅಂತೂ ತುಂಬ ನೀಟಾಗಿದೆ. ಏನು ಗೊತ್ತಾ, ನನಗೆ ಏನಾದರೂ ಹೆಲ್ಪ್ ಆಯಿತು ಅಂತಂದರೆ 4-6 ಜನಕ್ಕೆ ಹೆಲ್ಪ್ ಆಗಲಿ ಅಂತ ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ. ಒಂದು, ಆಮೇಲೆ ಆಕೆಗೂ ಹೆಲ್ಪ್ ಆಗಲಿ. ನಿಮಗೆ ಗೊತ್ತೇ ಇದೆ, ನಾನು ಜಾಸ್ತಿ ಹೆಣ್ಮಕ್ಳುಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ. ಮನೆಯಲ್ಲಿ ಮಾಡೋ ಅಂಥ ಸಣ್ಣ ಪುಟ್ಟ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ಆಕೆ ತುಂಬ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಪಾಪ ಕುಚ್ಚು ಕಟ್ತಾರೆ. ಏನೇ ಆಗಲಿ, ಏನಾದರೂ ಮಾಡಬೇಕು ಮನೆಯಲ್ಲಿ, ನಾವು ಮುಂದೆ ಬರಬೇಕು ಅನ್ನೋ ಹೆಣ್ಮಕ್ಳು ನಿಜವಾಗ್ಲೂ ಮನೇಲಿ ಇದೆಲ್ಲ ಮಾಡ್ತಾರೆ. ಸೊ ಇವೆಲ್ಲ ನಾನು ಮಾಡಿರೋ ಅಂಥವೇ. ಕೆಲವ್ರು ಹೆಂಗೆ ಅಂತಂದರೆ, ಯಾರೋ ಏನು ಮಾಡೋಕ್ಕೆ ಲೈಫಲ್ಲಿ ರೆಡಿ ಇರಲ್ಲ, ಯಾರಾದರೂ ತಂದು ಕೊಟ್ಟಿದ್ದನ್ನು ತಿಂದ್ಕೊಂಡು ಆರಾಮಾಗಿ ಬೆಳೆಯೋರನ್ನ ನೋಡಿಕೊಂಡು ಸುಮ್ಮನೆ ಹೊಟ್ಟೆ ಉರಿ ಮಾಡಿಕೊಂಡು, ನಾನು ಹೇಳೋದು ಸ್ವಂತ ಅರ್ನಿಂಗ್ಸು 100 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಮಾಡಿ, ಖುಷಿ ಇರುತ್ತೆ. ಸೊ ಯಾರೋ ತೊಗೊಂಡಿರೋದು ನೋಡ್ಕೊಂಡು ಹೊಟ್ಟೆ ಉರ್ಕೊಂಡು ಏನೋ ಒಂದಷ್ಟು ಬ್ಯಾಡ್ ಕಮೆಂಟ್ಗಳ್ನ ಹಾಕ್ಕೊಂಡು ಈ ಥರ ಕಾಲ ಕಳೆಯೋದ್ರ ಬದಲು ಏನಾದರೂ ಆಗಲಿ ಒಂದು ಸ್ವಂತ ಅರ್ನಿಂಗ್ಸ್ ಅಂತ ಮಾಡಿ. ಯಾಕೆ ಅಂತಂದರೆ ನಾವು ನಮ್ಮ ಲೈಫ್ನಲ್ಲಿ ಇಂಥವ್ರನ್ನ ತುಂಬ ಜನ ನೋಡಿದ್ದೀವಿ. ಸೊ ನಾವು ಇಷ್ಟೆಲ್ಲ ಇದ್ರೂ ನಾನು ಲೈಫಲ್ಲಿ ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಹಠ ಛಲ ಇವಾಗಲೂ ಅಷ್ಟೇ ಹುಮ್ಮಸ್ಸಿದೆ. ಸೊ ಸ್ವಂತ ಅರ್ನಿಂಗ್ಸ್ ಹೆಂಗೆ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತೀರ ಕೆಲವರು ಹೆಣ್ಮಕ್ಳು. ಮಾಡಿ, ತುಂಬ ಈಸಿಯಾದ ಕೆಲಸಗಳು ಮನೆಯಲ್ಲಿ ಕಲ್ತ್ಕೊಂಡ್ರೆ ಈಸಿ. ನಿಮ್ಗೆ ಗೊತ್ತಿದೆ, ಯಾವುದೇ ವಿದ್ಯೆ ಆದರೂ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತ ಮೊದಲೇ ಹೇಳ್ತಾರೆ. ಸೊ ಯಾವುದೇ ಆಗಲಿ ಕಲ್ತ ಮೇಲೆ ನಮಗೆ ಪ್ರಾಕ್ಟೀಸ್ ಆಗೋದು, ಮಾಡಬೇಕು ಅನ್ನೋ ಹಠ ಛಲ ಬರೋದು. ಯಾವುದೇ ಒಂದು ಕೆಲಸ ಮಾಡಿದ್ಮೇಲೆ ಅದರ 10 ರೂಪಾಯಿ 100 ರೂಪಾಯಿ ಬಂದ ಮೇಲೆ ನಮ್ಗೆ ಖುಷಿ ಅನ್ನಿಸ್ತಿರುತ್ತೆ, ಇನ್ನೂ ಮಾಡಬೇಕು, ಇನ್ನೂ ಏನಾದರೂ ಮಾಡಬೇಕು ಅನ್ನೋದು. ಸೊ ಆ ಥರ ಹೆಣ್ಮಕ್ಳುಗಳಿಗೆ ಖಂಡಿತ ನಾನು ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ಎಲ್ಲರೂ ಹೇಳ್ತಾ ಇರ್ತೀರ. ನನ್ನ ಬ್ಲಾಗಲ್ಲಿ ಹೇಳಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಬಟ್ ನನ್ನ ಬ್ಲಾಗಿಂದ ಆಕೆಗೂ ಒಂದು ಸ್ವಲ್ಪ ಕಸ್ಟಮರ್ ಹೋಗಲಿ, ಅವ್ರಿಗೂ ಒಂದೆರಡು ಹೆಲ್ಪ್ ಆಗಲಿ, ಸೊ ನಿಮ್ಗಳಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಇಂಟೆನ್ಷನಿಂದ ಹೇಳ್ತಾ ಇರ್ತೀನಿ. ಸೊ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಯಾರಿಗಾದರೂ ಬೇಕು ರೀಸನಬಲ್ ರೇಟಲ್ಲಿ ಬೇಗ ಬೇಕು ಅನ್ನೋದಾದರೆ ಆಶಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಬ್ಲಾಗ್ ನೋಡ್ಕೊಂಡೇ ಕಾಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ, ತೊಂದರೆ ಇಲ್ಲ. ಆಕೆಗೂ ಖುಷಿ ಆಗುತ್ತೆ, ಪಾಪ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಆಯಿತಾ, ನಂಬರ್ನ ಹಾಕಿರ್ತೀನಿ, ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಅಮ್ಮರೂರಿಂದ ನುಗ್ಗೆ ಸೊಪ್ಪು ತಂದಿದ್ದೀನಿ, ಇವಾಗ ಸೋಸಬೇಕು. ಟೈಮ್ 6 ಗಂಟೆ ಆಗ್ತಾಯಿದೆ. ಸೊ ಇವತ್ತಿನ ಕೆಲಸ ಇಲ್ಲೇ ಮುಗಿದೋಯ್ತು. ಬೆಳಗ್ಗೆಯಿಂದ ಅಮ್ಮವ್ರ ಮನೆಗೆ ಹೋಗಿ ಮನೆ ಕೆಲಸ ಮುಗಿಸಿ ಬಂದು ಕಸ ಗುಡಿಸಿ, ಬಟ್ಟೆಗಳು ಒಣಗಾಕಿ, ಬಾಗಿಲು ಕಸ ಗುಡಿಸಿ, ಹೊಸ ಮನೆಯಿಂದ ನೀರು ಡಂಪ್ ಮಾಡೋಕ್ಕಾಕಿ, ಸೊ ನೋಡಿ ಮಾಡ್ತಾನೆ ಇದ್ದೀನಿ. ಮನೆಯವ್ರು ಒಂದು ಸ್ವಲ್ಪ ಬಟ್ಟೆ ಮುಚ್ಚಿಕೊಟ್ರು, ಲಾಸ್ಟಲ್ಲಿ ತೋರಿಸ್ತೀನಿ. ಹಾಗೆ ರ್ಯಾಂಡಮಾಗಿ ನೋಡ್ಕೊಂಬಂದ್ಬಿಡಿ. 1000 ಸಲ ಕೂಗು. ಯಾರು ಹೇಳಿದ್ದು ಜ್ವರ ಅಂತ? ಓ ಹಾ. ನನ್ನ ಕ್ರೇಪ್ ಸ್ಯಾರೀಸು ಅಂದರೆ ಈ ವರಮಹಾಲಕ್ಷ್ಮಿಗೂ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಬೇಡ, ವರಮಹಾಲಕ್ಷ್ಮಿಗೆ ರೇಷ್ಮೆ ಸೀರೆನೇ ಇದ್ಬಿಡ್ಲಿ, ಗೌರಿಗೆ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇದೇ ಉಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಒಟ್ಟಾಗಿ ಹೇಗೆ ಕಾಣಿಸ್ತೀನಿ ಏನು ಎಲ್ಲನೂ ತೋರಿಸ್ತೀನಿ. ಸೊ ಬ್ಲಾಗ್ಗಳನ್ನ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಅದು ನೀಟ್ ನೋಡಿ. ಎಷ್ಟು ಹೇಳಿದ್ನಲ್ಲ, ಕೆಲಸದ ಮೇಲೆ ಭಯ ಭಕ್ತಿ ಇರೋರು ಅಷ್ಟೇ ಇಷ್ಟು ನೀಟಾಗಿ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ಸೊ ನೋಡಿ, ಬೇಬಿ ಕುಚ್ಚು ಯಾರು ಕಟ್ತಿರೋದು ಕಟ್ಬಿಟ್ಟವ್ರ ಹಿಂಗೆ ತೋರಿಸ್ತಿದ್ದೀರಾ ಅಂತ ಅಂದ್ಕೋಬೇಡಿ. ಯಾಕೆ ಅಂತಂದ್ರೆ ಪಾಪ ಆಕೆಗೂ ಹೆಲ್ಪ್ ಆಗಲಿ, ಸಪೋರ್ಟ್ ಮಾಡಿ ಆಯಿತಾ. ನೋಡಿ ಎಷ್ಟು ನೀಟಾಗಿ, ಎಷ್ಟು ತಪ್ಪುಗೆ ಕಟ್ಟಿದ್ದಾರೆ ಅಂತ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಗೊತ್ತಾ. ನನಗಂತೂ ತುಂಬ ಇಷ್ಟ ಆಯಿತು. ಫಾಲು ಅಷ್ಟೇ, ಅವ್ರಿಗೆ ಹೇಳಿದ್ದೆ ಎಲ್ಲ ಹಾಕಿ ರೆಡಿ ಮಾಡಿ, ಅಕ್ಕ ರೆಡಿ ಆಗಿದೆ ನಿಮ್ಮದು ಸಾರಿ ಅಂತ ಕಳಿಸಿದ್ರು. ಓಕೆ, ಇನ್ನು ನೆಕ್ಸ್ಟು ಬೇರೆ ಬೇರೆ ಡಿಸೈನ್ಗಳನ್ನ ಹಾಕಿಸ್ತೀನಿ. ನೋಡಿ ಇದನ್ನು ತೋರಿಸ್ಬಿಡ್ತೀನಿ. ಇದು ಬೇಬಿ ಕುಚ್ಚೇನೆ, ಇರಲಿ ತೊಂದರೆ ಇಲ್ಲ. ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು, ಯಾವುದಕ್ಕೆ ಇನ್ವೆಸ್ಟ್ ಮಾಡಬಾರ್ದು, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಹೆಣ್ಣುಮಕ್ಳಿಗೆ ಭಾಳ ಜಾಗೃತೆ ಇರಬೇಕು ಆಯಿತಾ. ಆಮೇಲೆ ಯಾವ ಸ್ಯಾರಿಗೆ ತಕ್ಕನಾಗಿ ಬ್ಲೌಸ್ಗಳನ್ನ ಹೊಲಿಸ್ಬೇಕು ಅಂದ್ಕೊಂಡಿರ್ತೀರ ಕೆಲವರು. ನಾನು ಹೇಗೆ ಅಂತಂದರೆ, ಕಡಿಮೆ ಬಜೆಟ್ಟಿನ ಸ್ಯಾರಿಗೆ ನಾನು ಜಾಸ್ತಿ ವರ್ಕೆಲ್ಲ ಹಾಕಿಸಿ ಸ್ಟಿಚ್ ಮಾಡ್ಸೋಕ್ಕೆ ಹೋಗೋಲ್ಲ. ಅಯ್ಯೋ ಜಾರ್ತಾ ಇದೆ, ಒಂದು ನಿಮಿಷ.
ಎರಡೂ ಸ್ಯಾರಿಗಳ್ದು ಕುಚ್ಚು ಕೂಡ ರೆಡಿ ಆಯಿತು. ಇದಾದಮೇಲೆ ಬ್ಲೌಸಿಗೆ ಕೂಡ ಫೋನ್ ಮಾಡಬೇಕು. ಬ್ಲೌಸು ಫೋನ್ ಮಾಡ್ತಾಯಿದ್ರೆ ಆರ್ ವಿ ಫ್ಯಾಷನು ರೆಡಿ ಮಾಡಿರ್ತಾರೆ, ಆಮೇಲೆ ಇಲ್ಲ ಅಂದರೆ ಮರೆತು ಬಿಡ್ತಾರೆ. ಸೊ ನಂಗೆ ಇಂಪಾರ್ಟೆಂಟ್ ಇರೋದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿಗಳು ಬೇಕು. ಸೊ ಹಾಗಾಗಿ ಅವ್ರಿಗೂ ಫೋನ್ ಮಾಡಿ ನೆನ್ಪು ಮಾಡಿದೆ. ಸೊ ಇವ್ರದ್ದು ಏನಾದ್ರು ನಂಬರ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಬೇಕಿದ್ರೆ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ. ಸೊ ಬೇಕಿದ್ರೆ ಅವ್ರಿಗೆ ಕೊಟ್ಟರೆ ನಿಮಗೆ ಹಬ್ಬದ ವರ್ಷದಲ್ಲಿ ಕಟ್ಕೊಡ್ತಾರೆ. ಇದಾದಮೇಲೆ ಇವತ್ತಿನ ಪ್ರಾಕ್ಟೀಸು ನೀವು ವಿಡಿಯೋನಲ್ಲಿ ಹಾಕಿ ಅಂತ ದಯವಿಟ್ಟು ಕೇಳಬೇಡಿ. ಸೊ ಇದು ಇವತ್ತಿನ ವರಮಹಾಲಕ್ಷ್ಮಿ ಪ್ರಾಕ್ಟೀಸ್. ಅಂದರೆ ನಾನು ಇನ್ನೇನು ಹಬ್ಬ ಹತ್ರ ಬಂತಲ್ವಾ, ನೋಡೋಣ ಅಂತ ಡೆಮೋ ಮಾಡಿ ನೋಡಿದ್ದೀನಿ. ಆ್ಯಕ್ಚುಲಿ ನಾನು ಕ್ಲಾಸ್ ಅಟೆಂಡ್ ಮಾಡಿರೋದ್ರಿಂದ ನನಗೆ ತುಂಬ ಈಸಿನೇ ಅಂತ ಅನಿಸುತ್ತೆ. ನೋಡೋಣ ಅಂತ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದಾದಮೇಲೆ ಇನ್ನೂ ಒಂದು 2 ಥರ ತೋರಿಸ್ತೀನಿ ನೋಡಿ. ಅಲಂಕಾರ ಮಾಡಿದ್ರಂತೂ ಇನ್ನೂ ಮುದ್ದಾಗಿ ಕಾಣಿಸುತ್ತೆ. ಸೊ ನಾನು ಹೇಗೆ ಅಂದ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಕಲ್ತಿದ್ದೀನಿ. ತುಂಬ ಖುಷಿ ಇದೆ ಇದ್ರ ಬಗ್ಗೆ ಅಂತೂ. ನೋಡಿ ನರಿಗೆಗಳಾಗಲಿ ಇದೆಲ್ಲ ನಾನು ಮುಂದಿನ ದಿನಗಳಲ್ಲಿ ಹೇಳಿದ್ದೀನಿ ನಿಮಗೆ ಯಾವುದಕ್ಕೋಸ್ಕರ ಕ್ಲಾಸ್ನಾಗ ಕಲಿತೆ ಅಂತ. ಸೊ ಇನ್ನೊಂದು ಡೆಮೋನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ನೈಟ್ ಮಾಡಿದ್ದು. ಸೊ ಇದು ಒಂದು ದಿವಸದ ಪ್ರಾಕ್ಟೀಸು. ಸೊ ಇದು ಟೆಂಪಲ್ ಸ್ಟೈಲು. ಇನ್ನೊಂದು ಫಸ್ಟ್ ತೋರಿಸಿದ್ದು ಡಬಲ್ ಡ್ರಾಪಿಂಗ್ ಸ್ಯಾರಿ, ಅಂದರೆ 2 ಸ್ಟೆಪ್ಪು ಪದ್ಮಾಸನ ಸ್ಯಾರಿ. ಸೊ ಇದಾದಮೇಲೆ ನಾನು ಇನ್ನೊಂದನ್ನ ತೋರಿಸ್ತೀನಿ, ದರ್ಬಾರ್ ಸ್ಟೈಲನ್ನೇ ಆಲ್ರೆಡಿ ನಾನು ತೋರಿಸಿದ್ದೀನಿ. ಹೇಳಿದ್ನಲ್ಲ, ಇದನ್ನು ನಾನು ಕ್ಲಾಸಸ್ ತೊಗೋಬೇಕು ಅಂತ ನಾನು ಕಲ್ತ್ಕೊಂಡಿರೋದು. ಸೊ ರೋಹಿತನ ಬ್ಯುಸಿನಲ್ಲಿ ಈ ಸಲ ಕ್ಲಾಸಸ್ನ ನಾನು ಸ್ಟಾರ್ಟ್ ಮಾಡಲಿಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಅದರದ್ದೇ ಟೆನ್ಷನ್ನು, ಬ್ಯುಸಿನಲ್ಲಿ ಇದ್ದಿದ್ದರಿಂದ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅಂತಲೇ ನಾನು ಕ್ಲಾಸ್ ತೊಗೊಂಡು ಬಂದಿದ್ದು, ಬಟ್ ಆಗಲಿಲ್ಲ. ಸೊ ಈ ನೆಕ್ಸ್ಟು ಸ್ಟೆಪ್ನ ತೋರಿಸ್ತೀನಿ ನೋಡಿ. ಇದಂತೂ ಪ್ರಾಕ್ಟೀಸ್ ಮಾಡ್ತಾ ನಮಗೆಲ್ಲ ತುಂಬಾ ಈಸಿಯಾಗಿ ಸ್ಯಾರಿ ಡ್ರಾಪಿಂಗ್ನ ಮಾಡ್ಬೋದು. ರಾತ್ರಿ ಎಲ್ಲ ಕೂತ್ಕೊಂಡು ಬೆಳಕರಿಯೋವರೆಗೂ ಸೀರೆ ಉಡಿಸ್ತೀವಲ್ಲ, ಆ ರೀತಿ ಎಲ್ಲ ಇದು ತುಂಬ ಈಸಿ ಟ್ರಿಕ್ಗಳನ್ನ ಉಪಯೋಗಿಸ್ಕೊಂಡು ಮಾಡೋ ಅಂಥದ್ದು. ಸೊ ಒಂದೊಂದು ಸ್ಟೆಪ್ನು ನಾನು ಟ್ರೈ ಮಾಡ್ತಾಯಿದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಂತಂದರೆ, ಡೈಲಿನಾದರೂ ಒಂದ್ಸಲಿನಾದ್ರು ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ ಸ್ಯಾರಿ ಡ್ರಾಪಿಂಗ್ ಕಲ್ತಿದ್ದೀನಿ. ಮತ್ತು ಸಾಟರ್ಡೆ ಕೂಡ ನಾನೊಂದು ಸ್ಯಾರಿ ಡ್ರಾಪಿಂಗ್ ಒಪ್ಕೊಂಡಿದ್ದೀನಿ ಮಾಡಿಕೊಡ್ಬೇಕು ಅಂತ. ಸೊ ನೋಡೋಣ, ಅದರದ್ದು ವೀಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.